ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೇನೆ ನಾನು, ಗುಳಿಯಪ್ಪ ಅಂತ ಹೇಳಿ. ಇದು ಹೆಚ್ಚಾಗಿ ಕೇರಳದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿರ್ತದೆ ರೆಸಿಪಿ. ಸಂಜೆ ಚಾಯಕ್ಕೆಲ್ಲ ಉಂಟಲ್ಲ, ತುಂಬ ಸೂಪರ್ ಆಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹೇಗೆ ಮಾಡೋದು ನೋಡುವ. ನೋಡಿ, ನಾನೊಂದು 3 ಟೇಬಲ್ ಸ್ಪೂನ್ನಷ್ಟು ಇದು ರೈಸ್ ತಗೊಂಡಿದ್ದೇನೆ, ಬಾಯ್ಲ್ಡ್ ರೈಸ್. ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಹುರ್ಕೊಳ್ಳಿಕ್ಕೆ ಉಂಟು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಬಾಯ್ಲ್ಡ್ ರೈಸ್, ನಾವು ಅನ್ನ ಎಲ್ಲ ಮಾಡ್ತೇವಲ್ಲ, ಆ ಅಕ್ಕಿಯನ್ನು ತಗೊಂಡಿದ್ದೇನೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ತಗೊಂಡಿದೆ. ಇದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿದು. ಇದನ್ನು ಫ್ರೈ ಮಾಡಿದ ಮೇಲೆ ನೀವು ಕುಟ್ಟಿ ಪುಡಿ ಮಾಡಿದರೂ ಆಗ್ತದೆ, ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಒಂದು ಸುತ್ತು ತಿರುಗಿಸಿದರೆ ಆಯಿತು. ನೋಡಿ, ತುಂಬ ಫೈನಾಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನಾನು. ನೋಡಿ, ಈ ಥರ ನೋಡಿ, ಈ ಥರ ರುಬ್ಕೊಂಡ್ರೆ ಆಯ್ತು. ತುಂಬ ಫೈನಾಗಿ ರುಬ್ಕೊಳ್ಬೇಡಿ. ನೋಡಿ, ಇಲ್ಲಿ ನೋಡಿ, ನಾನು 1.5 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿಯನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ತೊಳೆದೆಲ್ಲ ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಬೆಳ್ತಿಗೆ ಅಕ್ಕಿ, ನಾವು ದೋಸೆ ಎಲ್ಲ ಮಾಡ್ತೇವಲ್ಲ, ಅದೇ ಅಕ್ಕಿ. ಚೆನ್ನಾಗಿ ತೊಳೆದು ನೋಡಿ, ಇದನ್ನು ಫಸ್ಟ್ ನೀರು ಹಾಕದೆ ನಾನು ಡ್ರೈ ಆಗಿ ರುಬ್ಕೊಳ್ತೇನೆ. ಫಸ್ಟ್ ನಾನು ನೀರೇನು ಹಾಕಲಿಲ್ಲ ನಾನು. ನೋಡಿ, ಈ ಥರ ಡ್ರೈ ಆಗಿ ರುಬ್ಕೊಂಡು ತಗೊಂಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಏಲಕ್ಕಿ, ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಮತ್ತು ಬೆಲ್ಲದ ಪುಡಿ, 1 ಕಪ್ಪಿನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟಿಗೆ ನೋಡಿಕೊಂಡು ಬೆಲ್ಲ ಹಾಕ್ಕೊಂಡ್ರೆ ಆಯಿತು. ನೋಡಿ, ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಚ್ಚಿ ಬೆಲ್ಲ ಆದರೆ ಉಂಟಲ್ಲ, ಪಾಕ ಮಾಡಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ತುಂಬ ಹಾಕಬೇಡಿ, ನೀರು ಹಾಕ್ತದಲ್ಲ ಹಿಟ್ಟು, ಅದಕ್ಕಾಗಿ. ನೋಡಿ, ಹೀಗೆ ಈ ಥರ ರುಬ್ಕೊಂಡಿದ್ದೇನೆ. ನೋಡಿ, ಇದಕ್ಕೇನು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಮೊಟ್ಟೆ ತಗೊಂಡಿದ್ದೇನೆ. ನೋಡಿ, 2 ಮೊಟ್ಟೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಮೊಟ್ಟೆ ಹಾಕೋದಾದರೆ ಉಂಟಲ್ಲ, ಇದು ಅಡುಗೆ ಸೋಡಾ ಹಾಕ್ಕೊಳ್ಬೇಕಂತ ಇಲ್ಲ. ನೋಡಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ ನಾನು. ನೋಡಿ, ಈಗ ಬ್ಯಾಟರ್ ರೆಡಿ ಆಗಿದೆ. ನೋಡಿ, ನೀವು ಮೊಟ್ಟೆ ತಿನ್ನೋದವರಾದರೆ ಮೊಟ್ಟೆ ಹಾಕ್ಕೊಳ್ಬೇಕಂತ ಇಲ್ಲ, ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಂಡ್ರೆ ಆಯಿತು. ಮೊಟ್ಟೆ ಹಾಕಿದರೆ ಅಡಿಗೆ ಸೋಡಾ ಹಾಕ್ಕೊಳ್ಬೇಕಂತ ಇಲ್ಲ. ನೋಡಿ, ಈಗ ಇದು ನಾನು ಅಕ್ಕಿ ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಉಂಟಲ್ಲ, ಒಂದು 2 ಗಂಟೆಗಳ ಕಾಲ ಇಡಬೇಕು. ನೋಡಿ, ಇದನ್ನೊಂದು 2 ಗಂಟೆಗಳ ಕಾಲ ನಾನು ಇಡ್ತೇನೆ. ಅಷ್ಟರಲ್ಲಿ ನಾನು ಈಗ ಒಂದು ಪ್ಯಾನಲ್ಲಿ, ಫ್ರೈಯಿಂಗ್ ಪ್ಯಾನಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ತುಪ್ಪ ಹಾಕ್ಕೊಂಡು ಈ ತೆಂಗಿನಕಾಯಿ ಉಂಟಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೇನೆ. ನೋಡಿ, ತುಪ್ಪದಲ್ಲಿ ಹುರ್ಕೊಳ್ಬೇಕು. ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ತುಂಬ ಚೆನ್ನಾಗಿರ್ತದೆ. ಇದು ಮಧ್ಯದಲ್ಲಿ ಸಿಕ್ತಿದ್ರೆ ಉಂಟಲ್ಲ, ಅಪ್ಪದಲ್ಲಿ ಸಿಕ್ತಿದ್ರೆ ತುಂಬ ಸೂಪರ್ ಆಗಿರ್ತದೆ. ತುಪ್ಪ ಇಲ್ಲದಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಕೂಡ ಹುರ್ಕೊಳ್ಬೋದು. ತೆಂಗಿನ ಎಣ್ಣೆ ಕೂಡ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಈ ಥರ ಕಲರ್ ಬರಬೇಕು. ನೋಡಿ, ನೋಡಿ ನೋಡಿ ಹುರ್ಕೊಂಡು ತಗೊಂಡಿದ್ದೀನಿ. ಈ ಥರ ಕಲರ್ ಬರಬೇಕು. ನೋಡಿ, ಈಗ ನೋಡಿ 2 ಗಂಟೆ ಆಗಿದೆ. ನೋಡಿ, ನೋಡಿ, ಈಗ ನಾನು ತುಪ್ಪದಲ್ಲಿ ಹುರಿದ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚದಷ್ಟು ಇದು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೇನೆ. ನೀವು ಕಪ್ಪು ಎಳ್ಳು ಕೂಡ, ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳು ಹಾಕ್ಕೊಳ್ಬೋದು. ಹುರ್ಕೊಂಡು ಹಾಕ್ಕೊಂಡಿದ್ದೇನೆ, ಹುರಿದಿಟ್ಟಿರುವಂಥದ್ದು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ,
ಈಗ ರೆಡಿ ಆಯಿತು ನೋಡಿ, ನಮ್ಮದು ಬ್ಯಾಟರ್ ರೆಡಿ ಆಯಿತು. ಈಗ ನಾವು ಅಪ್ಪ ಮಾಡಿಕೊಳ್ಳುವ. ನೋಡಿ, ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ತುಪ್ಪದಲ್ಲಿ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ. ಕೆಲವರು ತುಪ್ಪದಲ್ಲೇ ಮಾಡ್ತಾರೆ, ತುಂಬ ಸೂಪರ್ ಆಗಿರ್ತದೆ. ನೋಡಿ, ಎಣ್ಣೆ ಫುಲ್ ಹಾಕ್ಕೊಳ್ಬೇಡಿ ತುಂಬ, ಯಾಕಂದರೆ ನೀವು ಅಪ್ಪ ಹಾಕುವಾಗ ಉಂಟಲ್ಲ ಮೇಲೆ ಬರುವ ಚಾನ್ಸ್ ಇರ್ತದೆ ಎಣ್ಣೆ, ಅದಕ್ಕಾಗಿ ತುಂಬ ಫುಲ್ ಹಾಕ್ಕೊಳ್ಬೇಡಿ. ನೋಡಿ, ಈ ಥರ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಬ್ಯಾಟರ್ ರೆಡಿ ಆಗಿದೆ. ಈಗ ಅಪ್ಪ ಮಾಡುವ. ನೋಡಿ, ಎಣ್ಣೆ ಚೆನ್ನಾಗಿ ಫ್ರೈ ಆದ ಮೇಲೆ ಅಪ್ಪ ಹಾಕೋದು. ನೋಡಿ, ಅಪ್ಪ ಹಾಕ್ತಾ ಇದ್ದೀನಿ ನೋಡಿ. ಇದು ಫ್ರೈ ಆಗ್ತಾ ಬರುವಾಗ ಉಂಟಲ್ಲ, ಅದಾಗಿಯೇ ಮೇಲೆ ಬರ್ತದೆ. ನೀವೇನು ಇದು ಮಾಡಬೇಕಂತ ಇಲ್ಲ. ನೋಡಿ, ಈ ಥರ ಹಾಕ್ಕೊಂಡು ಇದು ಫ್ರೈ ಆದರೆ ಉಂಟಲ್ಲ, ಮುಚ್ಚಿ ಇಡಬೇಕಂತ ಏನಿಲ್ಲ. ಹೀಗೆ ಇಟ್ಟರೆ ಆಯಿತು. ಇದು ಫ್ರೈ ಆಗ್ತಾ ಬರುವಾಗ ಉಂಟಲ್ಲ, ಅದಾಗೇ ಮೇಲೆ ಬರ್ತದೆ, ಎದ್ದು ಬರ್ತದೆ. ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರ್ತದೆ. ನೋಡಿ, ಅದಾಗೇ ಮೇಲೆ ಬರ್ತದೆ ನೋಡಿ. ಈ ಥರ ತಿರುಗಿಸಿದರೆ ಆಯಿತು. ಫ್ರೈ ಆದರೆ ಈ ಥರ ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೀವು ಮೊಟ್ಟೆ ಎಲ್ಲ ನಾನ್ ವೆಜ್ ತಿನ್ನದವರಾದರೆ ಮೊಟ್ಟೆ ಹಾಕಬೇಕಂತ ಇಲ್ಲ, ಆದರೆ ಸ್ವಲ್ಪ ಇದು ಅಡಿಗೆ ಸೋಡಾ ಹಾಕ್ಕೊಳ್ಬೇಕು. ಅಡಿಗೆ ಸೋಡಾ ಹಾಕಿ 1-2 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದು ನಾನು ಮೊಟ್ಟೆ ಹಾಕಿರೋದ್ರಿಂದ ಸೋಡಾ ಹಾಕ್ಕೊಳ್ಳಿಲ್ಲ. ನೋಡಿ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡ್ರೆ ಆಯಿತು. ನೋಡಿ, ತುಂಬ ಸುಲಭ ಅಲ್ವಾ ಮಾಡೋದು. ತುಂಬ ಸೂಪರಾಗಿ ಕೂಡ ಇರ್ತದೆ. ಸಂಜೆ ಚಾಯಕ್ಕೆ ಎಲ್ಲ ಉಂಟಲ್ಲ, ಸೂಪರ್ ಒಳ್ಳೆ ತಿಂಡಿ ಇದು, ಸ್ವೀಟ್ ರೆಸಿಪಿ. ಸ್ವೀಟ್ ಎಲ್ಲ ಉಂಟಲ್ಲ, ನಿಮಗೆ ನೋಡಿ ಹಾಕ್ಕೊಂಡ್ರೆ ಆಯಿತು. ಕೆಲವರಿಗೆ ಸ್ವೀಟ್ ತುಂಬ ಜಾಸ್ತಿ ಸ್ವೀಟ್ ಇಷ್ಟ ಇರ್ತದೆ, ಕೆಲವರಿಗೆ ಕಮ್ಮಿ ಸ್ವೀಟ್ ತಿನ್ನುವವರು ಇರ್ತಾರೆ. ಹಾಗಾಗಿ ನೋಡಿ, ಮತ್ತೆ ಹಾಕ್ತಾ ಇದ್ದೇನೆ ನೋಡಿ. ಇದು ನೀವು ಒಮ್ಮೆ ಎಣ್ಣೆ ಹಾಕಿದರೆ ಉಂಟಲ್ಲ, ಇದು ನಿಮಗೆ ತುಂಬ ಸರಿ ಮಾಡ್ಬೋದು. ಎಣ್ಣೆಯನ್ನು ನಾನು ಒಮ್ಮೆಲೇ ಹಾಕಿದ್ದು ಎಣ್ಣೆ, ಇದೆಲ್ಲ ಫ್ರೈ ಮಾಡಲಿಕ್ಕೆ ಉಂಟಲ್ಲ, ಒಂದೇ ಸರಿ ಹಾಕಿರೋದು ಎಣ್ಣೆ, ಮತ್ತೆ ಮತ್ತೆ ಹಾಕಲಿಲ್ಲ. ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಎಣ್ಣೆಯನ್ನು ಎಳ್ಕೊಳ್ಳೋದಿಲ್ಲ. ನೋಡಿ, ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ತಿರುಗಿಸ್ಲಿಕ್ಕೆ ಎಲ್ಲ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ ನೋಡಿ, ಸೂಪರ್ ಆಗಿರ್ತದೆ. ಗುಳಿಯಪ್ಪ ಅಂತ ಹೇಳ್ತೇವೆ ನಾವು, ಕೇರಳದಲ್ಲೆಲ್ಲ ಉಣ್ಣಿಯಪ್ಪ ಅಂತ ಹೇಳ್ತಾರೆ ಇದಕ್ಕೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಯಾಕಂದರೆ ಒಳಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ, ಅದಕ್ಕಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ತುಂಬ ಫಾಸ್ಟಲ್ಲಿ ಇಡಬೇಡಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಗುಳಿಯಪ್ಪ.